ಓಂ ಶ್ರೀ ಗುರುಭ್ಯೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಮೇ ತಿಂಗಳ ರಾಶಿ ಫಲ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಸಮತೋಲನವಾಗಿರ್ತದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದಲ್ಲಿ ಲಾಭವನ್ನು ಬರ್ತದೆ. ಆದರೆ ಮನೆಯ ರಿಪೇರಿಗಾಗಿ ಖರ್ಚಾಗುವಂಥ ಯೋಗ ಆಗ್ತದೆ. ಹೊಸ ಸಾಲವನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಅಲ್ಲ. ಇನ್ನು ವೃತ್ತಿ ಮತ್ತು ಉದ್ಯೋಗ ವಿಚಾರದಲ್ಲಿ ನೋಡುವಂಥದ್ದಾದರೆ ಕಚೇರಿಯಲ್ಲಿ ಮಾಡುವ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಅಂತಕ್ಕಂಥ ಸಿಗ್ತದೆ. ವಿಶೇಷವಾಗಿ ಡೇಟಾ ಅಕೌಂಟ್ಸ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ನಿಮ್ಮ ಸಹ ಉದ್ಯೋಗಿಗಳು ತಮ್ಮ ತಪ್ಪುಗಳನ್ನು ಹುಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ತಾವು ತಮ್ಮ ಕೆಲಸದ ಮೂಲಕ ಉತ್ತರವನ್ನು ಕೊಡಬೇಕು ಅವರಿಗೆ. ಇನ್ನು ಯಾರೆಲ್ಲ ನಿರುದ್ಯೋಗಿಗಳಿದ್ದೀರಾ ಅವರಿಗೆಲ್ಲ ಅರ್ಹತೆ ತಕ್ಕಂತೆ ಕೆಲಸ ಸಿಗುವುದಕ್ಕೆ ಸ್ವಲ್ಪ ಕಾಯಬೇಕಾಗ್ತದೆ. ಆದರೆ ಸಂದರ್ಶನಗಳಲ್ಲಿ ಉತ್ತಮ ಪ್ರದರ್ಶನ ನೀಡ್ತೀರಾ. ಇನ್ನು ವ್ಯವಹಾರದ ಬಗ್ಗೆ ನೋಡುವಂಥದ್ದಾದರೆ ಇದು ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಲಾಭಯೋಗ ಇದೆ. ರಫ್ತು ಮತ್ತು ಆಮದು ಕ್ಷೇತ್ರದಲ್ಲಿ ಉತ್ತಮವಾದ ಅವಕಾಶಗಳು ಇವೆ. ಹೊಸ ಪಾರ್ಟ್ನರ್ಶಿಪ್ ಮಾಡೋಕ್ಕಿಂತ ಮುಂಚೆ ಕಾನೂನು ಸಲಹೆ ಪಡೆಯುವಂಥದ್ದು ಉತ್ತಮ. ಯಾರೆಲ್ಲ ಶಿಕ್ಷಣ ಮತ್ತು ಸಲಹೆ ಕೇಂದ್ರಗಳನ್ನು ನಡೆಸ್ತಾ ಇದ್ದೀರಾ ಅವರಿಗೆಲ್ಲ ಉತ್ತಮ ಪ್ರಗತಿ ಕಂಡು ಬರ್ತದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡುವಂಥದ್ದಾದರೆ ಮನೆಯಲ್ಲಿ ನೆಮ್ಮದಿ ಇರ್ತದೆ. ಆದರೆ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಕಾಡ್ತದೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೂ ಜಗಳ ಆಡುವುದನ್ನು ನಿಲ್ಲಿಸಿ ಪರಸ್ಪರ ಭಾವನೆಗಳಿಗೆ ಗೌರವವನ್ನು ನೀಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ ಹೊರಗಿನ ಆಹಾರ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಿ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಆಗ್ತದೆ. ದಿನನಿತ್ಯ ಹಸಿರು ತರಕಾರಿಗಳನ್ನು ಸೇವನೆಯನ್ನು ಮಾಡಿ. ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ನಿಮ್ಮ ರಾಶಿಯವರ ಪರಿಹಾರ ಮಾರ್ಗ ನೋಡುವಂಥದ್ದಾದರೆ ಪ್ರತಿ ಗುರುವಾರ ಗಣಪತಿ ಅಥರ್ವ ಶೇಷ ಪಠನೆ ಮಾಡಿ, ಹಸಿರು ಬೇಳೆಯನ್ನು ದಾನವನ್ನು ಮಾಡಿ, ಮನೆಯಲ್ಲಿ ತುಳಸಿ ಗಿಡಕ್ಕೆ ಪ್ರತಿದಿನ ನೀರನ್ನು ಹಾಕಿ ಪ್ರದಕ್ಷಿಣೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5, 3 ಮತ್ತು 6. ಅದೃಷ್ಟ ಬಣ್ಣ ಹಸಿರು ಬಣ್ಣ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಆರೋಗ್ಯದ ಮೇಲೆ ಕಾಳಜಿ ವಹಿಸಿದರೆ ಈ ತಿಂಗಳು ತಮಗೆ ತುಂಬಾ ಚೆನ್ನಾಗಿದೆ. ನಿಮ್ಮದು ಕೂಡ ಕನ್ಯಾ ರಾಶಿ ಆಗಿದ್ದರೆ ನಿಮ್ಮ ಕುಲದೇವರನ ಹೆಸರನ್ನ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಈ ಕೆಳಕಂಡ ನಂಬರ್ಗೆ ಕರೆಯನ್ನು ಮಾಡಿ. ಧನ್ಯವಾದಗಳು.